ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಟೆಕ್ ಮೊಬೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬೋಯಾ ಬೈ M1 ಮೈಕನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೈಕು ನಿಮಗೆ ಯಾವ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ, ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದಾಗಿದೆ. ಇದನ್ನು ನೀವು ಯಾವ ಪ್ರೈಸಿಗೆ ನೀವು ತೊಗೋಬೇಕಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಕಡಿಮೆ ಆದಾಗ, ಯಾವುದಾದ್ರೂ ಆಫರ್ ಬಂದಾಗ ನೀವು ಈ ಮೈಕ್ ತಗೊಳ್ಳಿ. ಸ್ನೇಹಿತರೆ, ಇನ್ನು ಈ ಮೈಕ್ನ ಯಾವುದಾದ್ರಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೋದು ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಮತ್ತು ಟ್ಯಾಬ್ಲೆಟಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಮತ್ತು ಲ್ಯಾಪ್ಟಾಪು ಅಥವಾ ಪಿ ಸಿಯಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಕ್ಯಾಮ್ರಾ ಅಥವಾ ವಿಡಿಯೋ ರೆಕಾರ್ಡರ್ಲ್ಲೂ ಸಹ ನೀವು ಇದನ್ನು ಕನೆಕ್ಟ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಇನ್ನು ಈ ಬಾಕ್ಸ್ ಔಟರಲ್ಲಿ ನೋಡಿ, ಫ್ರಂಟ್ ಸೈಡು ನಿಮಗೆ ಈ ರೀತಿ ಕಾಣಿಸುತ್ತೆ, ಮತ್ತು ರೈಟ್ ಸೈಡು ಅವರ ಬ್ರ್ಯಾಂಡಿಂಗು ಬೋಯಾ ಅಂತ ಕೊಟ್ಟಿದ್ದಾರೆ, ಪ್ರೋ ಆಡಿಯೋ ಸೀರೀಸ್ ಅಂತ ಹಾಕಿದ್ದಾರೆ, ಮತ್ತು ಯಾವುದಾದ್ರಲ್ಲಿ ಕನೆಕ್ಟ್ ಮಾಡ್ಕೋಬೋದು ಅಂತ ನಿಮಗೆ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಈ ಕಡೆಯೂ ಅಷ್ಟೇ. ಇನ್ನು ನಿಮಗೆ ಇದು ಬ್ಯಾಕ್ ಸೈಡ್ ನೀವು ನೋಡ್ತಾ ಇದ್ದೀರಾ ಅಂದರೆ ಫ್ಯೂಚರ್ ಮತ್ತು ಸ್ಪೆಸಿಫಿಕೇಷನ್ ಇಲ್ಲಿ ನೀವು ನೋಡ್ಬೋದಾಗಿದೆ. ಸೊ ಫ್ರೆಂಡ್ಸ್, ಬನ್ನಿ ಈಗ ನಾವು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇದರೊಳಗಡೆ ಏನೇನು ಸಿಗುತ್ತೆ ಅಂತ ನನಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ಸೊ ಫ್ರೆಂಡ್ಸ್, ನಿಮಗೆ ಈ ಥರ ಒಂದು ಗೈಡ್ ಕೊಟ್ಟಿದ್ದಾರೆ, ಯಾವ ರೀತಿ ಯೂಸ್ ಮಾಡೋದು, ಇದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಅಂತ, ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಮತ್ತು ಇದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇನ್ನು ಇದ್ರ ಒಳಗಡೆ ನೀವು ನೋಡ್ಬೋದು, ಇದೇ ಮೇಯ್ನು ಮೈಕು. ಪೌಚ್ ಮಾತ್ರ ಸೂಪರ್ ಆಗೈತೆ, ಅದರಲ್ಲೂ ಬ್ರ್ಯಾಂಡಿಂಗ್ ಅಂತ ಹಾಕಿದ್ದಾರೆ ನೋಡಿ, ಅವರ ಬ್ರ್ಯಾಂಡ್ ಹಾಕಿದ್ದಾರೆ. ಮೈಕ್ ಕವರ್ ಮಾತ್ರ ತುಂಬ ಸೂಪರ್ ಆಗೈತೆ. ಸೊ ಇನ್ನು ಇದರೊಳಗಡೆ ಒಂದು ಏರ್ ಫಿಲ್ಟ್ರನ್ನು ಕೊಟ್ಟಿದ್ದಾರೆ, ಇದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ವೈರ್ ಮಾತ್ರ ಸೂಪರ್ ಆಗಿದೆ, ತುಂಬ ಲೆಂತಿಯಾಗಿದೆ. ಸೊ ನೋಡಿ, ಇದೇ ಮೇಯ್ನು. ಸೊ ಇದೇ ಮೈಕ್ರೋಫೋನ್. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಮೈಕ್ರೋಫೋನು. ಕ್ಯಾಮ್ರಾ ಯೂಸ್ ಮಾಡಬೇಕಂದ್ರೆ ಇದನ್ನು ಆನ್ ಮಾಡ್ಕೊಳ್ಳಿ, ಸ್ಮಾರ್ಟ್ಫೋನಲ್ಲಂದರೆ ಇದನ್ನು ಆಫ್ ಮಾಡಿರಬೇಕು. ಕಾಣಿಸ್ತಾ ಇದೆಯಲ್ಲ ನೋಡಿ, ಕ್ಯಾಮ್ರಾ ಅಂದರೆ ಇಲ್ಲಿ ಆನಲ್ಲಿ ಇರ್ತದೆ. ಸ್ಮಾರ್ಟ್ಫೋನ್ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಅಂದರೆ ಇದನ್ನು ಆಫ್ ಮಾಡ್ಕೊಳ್ಳಿ. ಇದರಲ್ಲಿ ಓಕೆ, ನೀವೇನಾದರೂ ಕ್ಯಾಮ್ರಾ ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೀವು ಸೆಲ್ ಹಾಕೋಬೇಕಾಗಿದೆ. ಕಾಣಿಸ್ತಾ ಇದೆಯಲ್ಲ, ಸೆಲ್ ಹಾಕೋಬೇಕು. ವೈರ್ ಲೆಂತ್ ಮತ್ತು ತುಂಬ ಅಂದರೆ ತುಂಬ ಉದ್ದ ಇದೆ ನೋಡಿ, ಎಷ್ಟಿದೆ, ತುಂಬ ಲೆಂತಿಯಾಗಿದೆ ವೈರ್ ಮಾತ್ರ. ಸೊ ಇನ್ನೂ ಇದರಲ್ಲಿ ಸೆಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ ನಾನು ನಿಮಗೆ, ಸೆಲ್ಲು ತೋರಿಸ್ತೀನಿ. ನೋಡಿ, ಇದಕ್ಕೆ ಈ ಥರ ಕನೆಕ್ಟ್ ಮಾಡ್ಕೋಬೇಕು, ಹಿಂಗಿದೆಯಲ್ಲ, ಇದನ್ನು ಈ ಥರ ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಕವರ್ ಆದಂಗೆ ನೀಟಾಗಿ ಹಾಕಿ. ಇನ್ನು ನಾವು ಕ್ಯಾಮ್ರಾನ ನಾವು ಯೂಸ್ ಮಾಡಲ್ಲ, ಸೊ ಸೆಲ್ಲೇನು ಹಾಕೋಂಗೆ ಬೇಕಾಗಿಲ್ಲ. ಸೊ ಇನ್ನು ನೋಡಿ, ಇದು ಲ್ಯಾಪ್ಟಾಪು ವಿಡಿಯೋ ರೆಕಾರ್ಡರ್ಗೆ ಅದಕ್ಕೆಲ್ಲ ಪಿನ್ನ ಕೊಟ್ಟಿದ್ದಾರೆ. ಮತ್ತು ಇದನ್ನು ನೋಡಿ, ನಿಮ್ಗೆ ಗೊತ್ತಿದೆಯಲ್ಲ, ಕ್ಲಿಪ್ಪು ಸಹ ನಿಮಗೆ ತೋರಿಸ್ತೀನಿ. ಈ ಕ್ಲಿಪ್ ಕೊಟ್ಟಿದ್ದಾರಲ್ಲ, ಈ ಕ್ಲಿಪ್ನ ಇದನ್ನು ನೋಡಿ, ಈ ಥರ ಕನೆಕ್ಟ್ ಮಾಡ್ಕೋಬೇಕಾಗಿದೆ ನೋಡಿ. ಇನ್ನು ಸೆಲ್ ಕೊಟ್ಟಿದ್ದಾರೆ, ಈ ಸೆಲ್ ನಮಗೇನು ಯೂಸ್ ಇಲ್ಲ. ಕ್ಯಾಮ್ರಾಗೆ ಏನಾದರೂ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ, ಕ್ಯಾಮ್ರಾಗೆ ಹಾಕೋಬೇಕಂದ್ರೆ ಈ ಸೆಲ್ನ ಅದಕ್ಕೆ ಹಾಕ್ಕೊಂಡು ಕ್ಯಾಮ್ರಾ ಮೋಡ್ನ ನೀವು ಆನ್ ಮಾಡ್ಕೋಬೋದಾಗಿದೆ. ಸೊ ನೋಡಿ, ಕ್ಲಿಪ್ನ ನಾನು ಇಲ್ಲಿ ಹಾಕಿದ್ದೀನಿ, ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಕೊಟ್ಟಿದ್ದೀನಿ. ಮತ್ತು ಇದನ್ನು ಮೆಟಲಿಂದ ಮಾಡಿದ್ದಾರೆ, ಚೆನ್ನಾಗಿದೆ ಇದು.
ನೋಡಿ ಏರ್ ಫಿಲ್ಟ್ರನ್ನ ಇಲ್ಲಿವರೆಗೂ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೋಯಾ ಬೈ M1 ಮೈಕಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಮತ್ತು ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಟೆಕ್ ಮೊಬೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲೂ ಸಹ ಫಾಲೋ ಮಾಡ್ಬೋದಾಗಿದೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.